ಹಾಯ್ ಫ್ರೆಂಡ್ಸ್, ಋತುರಾಸ್ ವೆಜ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಲೇಯರ್ ಆಗಿ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಬಂದಿದ್ದೀನಿ. ಮತ್ತೆ ಇದ್ರ ಜೊತೆ ಒಂದು ಒಳ್ಳೆ ಸಬ್ಜಿ ಟೊಮೆಟೊ ಕರಿ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಲೇಯರ್ ಆಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದನ್ನ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಮಾಡಿದ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಇದೇ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಟೊಮೆಟೊ ಗ್ರೇವಿ. ಮನೇಲಿರೋದು ಐಟಮ್ಸ್ನೇ ಉಪಯೋಗಿಸಿ ಮಾಡ್ಬೋದು, ಹೊರಗಡೆಯಿಂದ ತರುವಂಥದ್ದು ಏನಿಲ್ಲ. ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 4 ಗ್ಲಾಸಷ್ಟು ಮೈದಾ ಹಸಿಟ್ಟು ತಗೊಂಡಿದ್ದೀನಿ, 2 ಲೋಟದಷ್ಟು ಹಾಲು, 2 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. ಸೊ ಇದನ್ನ ನಾವಿವಾಗ ಕಲ್ಸ್ಕೊಳ್ಳೋಣ, ಹಿಟ್ಟು ಮಾಡ್ಕೊಳ್ಳೋಣ. ಇದನ್ನ ಮೈದಾ ಹಸಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಪರೋಟಾಗೆ ಅಂತ. 3 ಲೋಟ ಅಷ್ಟು ಮೈದಾ ಹಸಿಟ್ಟು ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಇದಕ್ಕೆ. ಈಗ ಇನ್ನು 1 ಲೋಟ ಹಾಕ್ತಾ ಇದ್ದೀನಿ. ಸೇಮ್ ಇದೇ ಕಪ್ ಮೆಜರ್ಮೆಂಟ್ ಅಲ್ಲೇ ನಾನೆಲ್ಲ ತಗೊಂಡಿದ್ದೀನಿ. 4 ಲೋಟ ಮೈದಾ ಹಸಿಟ್ಟಿಗೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 2 ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಕೈಯಲ್ಲಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದ್ಮೇಲೆ ಇಲ್ಲಿ 2 ಗ್ಲಾಸ್ ಹಾಲು, 4 ಲೋಟ ಮೈದಾ ಹಸಿಟ್ಟಿಗೆ 2 ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀನಿ. ಮೊದಲು ಸ್ವಲ್ಪ ಹಾಕೊಂಡು ಎಲ್ಲಾ ಕಡೆಗೂ ಮಿಕ್ಸ್ ಮಾಡ್ಕೊಂಡು ಮಿಕ್ಕಿದ್ದು ಉಳಿದಿರೋದು ಏನಿದೆಯೇ ಹಾಲು, ಅದನ್ನ ಪೂರ್ತಿ ಒಂದೇ ಸಲ ಹಾಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ವಲ್ಪ ಏನು ಹಾಕೊಳ್ತಿಲ್ಲ, ಒಂದೇ ಸಲ ಹಾಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ನೀರು ಉಪಯೋಗಿಸ್ತಾ ಇಲ್ಲ, ಫುಲ್ಲು ಹಾಲೇ ಹಾಕ್ತಾ ಇದ್ದೀನಿ. ಬೇಕಾದ್ರೆ ನೀವು ಇದರಲ್ಲಿ 1 ಗ್ಲಾಸ್ ಹಾಲು ತಗೊಂಡು 1 ಗ್ಲಾಸ್ ನೀರಾದ್ರೂ ಹಾಕೊಳ್ಬೋದು. ಈ ತರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ನಾನು. ಪೂರ್ತಿ ಹಾಲೇ ಹಾಕೊಂಡು ಕಳ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ತರ ಚೆನ್ನಾಗಿ ನಾದಬೇಕು ಹಿಟ್ಟನ್ನ. ಹಿಟ್ಟು ಚೆನ್ನಾಗಿ ನಾದಿ ಎಣ್ಣೆ ಹಾಕೊಂಡು ಇನ್ನೊಂದ್ಸಲಿ ನಾದಿ ಚೆನ್ನಾಗಿ ನಾದಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ನಿಮ್ಗೆ. ನನಗೆ ಆಗಿದೆ. ಇಲ್ಲಿ ನಾನೊಂದು ಪ್ಲೇಟ್ ಮುಚ್ಚಿ ಇದನ್ನ ಒಂದು 10 ರಿಂದ 15 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಟೊಮೆಟೊ ಗ್ರೇವಿಗೆ ಏನೇನ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು 8ರಷ್ಟು ಟೊಮೆಟೊ ತಗೊಂಡಿದ್ದೀನಿ, ಮೀಡಿಯಂ ಸೈಜು. ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನ. ಮತ್ತೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ, ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ ಹೆಸಳು ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಕರಿಬೇವು ತಗೊಂಡಿದ್ದೀನಿ ಒಗ್ಗರಣೆಗೆ, ಒಂದು 1/4 ಬಟ್ಲಷ್ಟು ಕೊಬ್ಬರಿ ತುರಿ ತಗೊಂತಾ ಇದ್ದೀನಿ. 2 ಸ್ಪೂನ್ ಆದ್ರೂ ಆಗುತ್ತದು. ಒಂದ್ 2 ಸ್ಪೂನ್ ಕಡಲೆ ಪೊಪ್ಪೋದು, ಹುರಿಗಡ್ಲೆ ಅಂತಾರಲ್ಲ ಅದು, 2 ಸ್ಪೂನ್ ಅಷ್ಟು ಧನಿಯಾ ಕಾಳು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಗ್ಗರಣೆಗೆ, ಮತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಒಂದ್ 8 ರಿಂದ 10 ತಗೊಂಡಿದ್ದೀನಿ. ಇಷ್ಟು ಈ ಕರಿ ಮಾಡೋದಕ್ಕೆ ಬೇಕಾಗುತ್ತೆ. ಹೇಗ್ ಮಾಡೋದು ನೋಡೋಣ. ಫಸ್ಟ್ ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ನಾವು ಧನಿಯಾ ಕಾಳು ತಗೊಂಡಿದ್ವಲ್ಲ 2 ಸ್ಪೂನು, ಅದನ್ನ ಹಾಕೊಳ್ಳಿ. ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆನೆ ಇದಕ್ಕೆ ಮೆಂತ್ಯ ಕಾಳುಗಳು ಸೇರಿಸ್ಕೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ 3 ಸೇರಿಸಿ ಮತ್ತೆ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆ ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ನಲ್ಲ 8 ರಿಂದ 10, ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದ್ಸಲಿ ಎಲ್ಲ ರೋಸ್ಟ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಬಿಡಿ. ಸ್ಟವ್ ಆಫ್ ಮಾಡಿ ಇದನ್ನ ಆರೋದಕ್ಕೆ ಬಿಡಿ. ಈಗ ಮೈದಾ ಹಸಿಟ್ಟು ನೆನ್ಸಿಟ್ಟಿದ್ನಲ್ಲ, ಅದೊಂದು 10 ರಿಂದ 15 ನಿಮಿಷ ಆಗಿದೆ. ಅದನ್ನ ನೋಡೋಣ. ನೋಡಿ, ಈ ತರ ಆಗಿದೆ. ಈಗ ಇದನ್ನ ಚಪಾತಿ ಹಿಟ್ಟು ಅದಕ್ಕೆ ಕಲಸಿರ್ಬೇಕು. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಈ ಸೈಜ್ ಇರಬೇಕು ಉಂಡೆ. ಚಪಾತಿ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ಪರೋಟ ಅಲ್ವಾ, ಲೇಯರ್ಸ್ ಬರಬೇಕು ಅಂದ್ರೆ ಸ್ವಲ್ಪ ದಪ್ಪ ಇರಬೇಕು. ಈ ಸೈಜ್ ಮಾಡ್ಕೊಳ್ಳಿ. ನಾನು ಇದೇ ತರ ಸುಮಾರು ಒಂದು 8 ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನ ಈ ತರ ಒಂದು ಬೌಲಿಗೆ ಹಾಕೊಂಡು ಇದ್ರ ಮೇಲೆ ಆಯಿಲ್ ಹಾಕ್ಬೇಕು ನೀವು. ಅದು ನೆನೆಯೋಷ್ಟು, ತಳ ಎಲ್ಲ ನೆನೆಯೋಷ್ಟು ಆಯಿಲ್ ಹಾಕಿ.
ಯಾಕೆಂದ್ರೆ ಇದು ಆಯಿಲ್ ಅಲ್ಲಿ ಚೆನ್ನಾಗಿ ನೆನಿಬೇಕು. ಮತ್ತೆ ಒಂದು 5ರಿಂದ 10 ನಿಮಿಷಕ್ಕೆ ಇದನ್ನ 20 ನಿಮಿಷ ನೆನಿಬೇಕಿದು. ಒಂದು 5ರಿಂದ 10 ನಿಮಿಷ ಇದನ್ನ ಚೇಂಜ್ ಮಾಡ್ತಾ ಇರ್ಬೇಕು ನೀವು ಅಷ್ಟರಲ್ಲಿ. ಇದನ್ನ ಹೀಗೆ ಪ್ಲೇಟ್ ಅಲ್ಲಿ ಮುಚ್ಚಿ ಒಂದು 10 ನಿಮಿಷ ಎತ್ತಿಟ್ಬಿಡೋಣ. ಮತ್ತೀಗ ನಾವಾಗ್ಲೇ ಸೈಡ್ಗೆ ಎತ್ತಿಟ್ಟಿದ್ವಲ್ಲ, ಅದನ್ನ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ 1/4 ಕಪ್ಪು ಅಥವಾ 2 ಸ್ಪೂನು. ಹುರಿಗಡ್ಲೆ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಸ್ಲುಗಳು 8ರಿಂದ 10 ಇದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಒಂದು ಅರ್ಧ ಹೋಳು ನಿಂಬೆ ಹಣ್ಣಷ್ಟು. ಬೆಲ್ಲ ಒಂದಷ್ಟು. ಬೆಲ್ಲ ಹಾಕೊಂಡ್ಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಸಕ್ಕರೆ ಆದ್ರೂ ಉಪಯೋಗಿಸಿ, ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟಿಶ್ ಆಗಿರ್ಬೇಕಿದು. ಮತ್ತೆ ಹುರ್ಕೊಂಡಿದ್ವಲ್ಲ ಅದು, ಇದನ್ನ ಒಂದ್ಸಲಿ ಪುಡಿ ಮಾಡಿ ಆಮೇಲೆ ಇನ್ನೊಂದ್ ಸ್ವಲ್ಪ ನೀರ್ ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಇದನ್ನ. ಈಗ ಮತ್ತೆ ಒಂದ್ ಸ್ವಲ್ಪ ನೀರ್ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ. ಈ ತರ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಹಾಕೊಳ್ಳಿ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಹಾಕಿದ್ದೀನಿ, ಸಿಡಿತಾ ಇದೆ. ಈಗ ಕರ್ಬೇವು ಹಾಕೊಳ್ಳಿ. ನಾನು ನೆಕ್ಸ್ಟ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಇಲ್ಲಿಗ 1 ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು. ಚೆನ್ನಾಗಿ ಉರಿರಿ ಇದು. ಸ್ವಲ್ಪ ಈರುಳ್ಳಿ ಎಲ್ಲ ಕ್ರಿಸ್ಪಿನೆಸ್ ಆಗ್ತಾ ಇದ್ದಂಗೆನೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕೊಳ್ಳಿ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಇದನ್ನ ಹಾಗೆ ಪ್ಲೇಟ್ ಮುಚ್ಬಿಡಿ 1-2 ನಿಮಿಷ. ಈ ತರ ಚೇಂಜ್ ಆಗತ್ತೆ. 1-2 ನಿಮಿಷ ಪ್ಲೇಟ್ ಮುಚ್ಬಿಡಿ. ಅದೊಂದು ಕುದಿ ಬರ್ತಾ ಇದ್ದಂಗೆನೆ ನಿಮಗೆ ಕಾಣುತ್ತೆ, ಅದು ಒಂದು ಕುದಿ ಬರ್ತಾ ಇದೆ ಈಗ ಅದನ್ನ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ರಸ ಎಲ್ಲ ಬಿಟ್ಕೊಂಡಿದೆ. ತುಂಬಾ ಮೆಲ್ಟ್ ಆಗೋದು ಬೇಡ ಇದು ಟೊಮೆಟೊ, ಅದು ಕ್ಯೂಬ್ಸ್ ತರನೇ ಇರಬೇಕು ತಿನ್ನೋದಿಕ್ಕೆ. ಸೊ ಈ ಟೈಮ್ ಅಲ್ಲಿ ನೀವು ಇದಕ್ಕೆ ನಾವು ಆಗ್ಲೇ ರುಬ್ಬಿಟ್ಕೊಂಡಿದ್ವಂತಲ್ಲ ಆ ಮಸಾಲೆನ ಹಾಕ್ಬೇಕಾಗುತ್ತೆ. ತುಂಬಾ ನಾನು ಹೇಳ್ತಾ ಇದ್ದಾರಂಗೆ ನೀವು ತುಂಬಾ ಅದನ್ನ ಮ್ಯಾಶ್ ಆಗೋ ತರ ಬೇಯಿಸ್ಕೊಬಿಡಿ. ಇಷ್ಟೇ ಸಾಕು. ಈಗ ನಾನು ಮಸಾಲೆ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ. ಮತ್ತೆ ನಾನು ರುಬ್ಕೊಂಡಿದ್ನಲ್ಲ ಜಾರು, ಅದನ್ನ ತೊಳೆದಿರೋ ನೀರು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಫಸ್ಟು. ಸ್ವಲ್ಪನೇ ಜಾರ್ ತೊಳೆದಿರೋ ನೀರು. ಮತ್ತೆ ಈಗ ಒಂದು ಅರ್ಧದಿಂದ 1/4 ಲೋಟ ಅಷ್ಟು ನೀರು ಹಾಕೊಂಡಿದ್ದೀನಿ. ಸೊ ಇಷ್ಟು ಹದವಾಗಿರ್ಬೇಕು, ಅದು ತುಂಬಾ ತೆಳ್ಳಗಿರಬಾರ್ದು, ಇಷ್ಟು ಹದ ಇರಬೇಕು. ನಾವೆಲ್ಲ ಸ್ವಲ್ಪನೇ ಕ್ವಾಂಟಿಟಿ ಹಾಕಿರೋದ್ರಿಂದ ಮಸಾಲೆ ತುಂಬಾ ಗಟ್ಟಿ ಆಗತ್ತದು. ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗಿರೋ ಅಷ್ಟು. ಈಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ. ಹಾಗೆ ನಾನು ಒಂದು 5 ನಿಮಿಷ ಸಿಮ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಸಿಮ್ ಮಾಡಾದ್ಮೇಲೆ ನೋಡಿ ಮತ್ತೆ ಆ ಖಾರ ಎಲ್ಲ ಹೊಂದ್ಕೊಂಡು ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ನೀವು ಕೊತ್ತಂಬರಿ ಒಂದ್ಸಲಿ ತಿರುಗಿಸಿ, ಮತ್ತೆ ಅದನ್ನ ತಳ ಎಲ್ಲ ಅಂಟಿರುತ್ತೆ, ತಳ ಎಲ್ಲ ಇರೋ ಮಸಾಲೆ ಎಲ್ಲ ಮೇಲೆ ಬರೋ ಹಾಗೆ ತಿರುಗಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಮತ್ತೆ ಇನ್ನೊಂದ್ಸಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ. ಸ್ಟವ್ ಸಿಮ್ಮಲ್ಲೇ ಇರಲಿ. ಕಸೂರಿ ಮೇಥಿ ಇದನ್ನ ನಾನು ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇದೇ ಅಂದ್ರೆ ಹಾಕೊಳ್ಳಿ, ಇಲ್ದಿದ್ರೆ ಪರವಾಗಿಲ್ಲ, ಹಾಗೆ ತಿನ್ಬೋದು. ನೀಟಾಗಿ ಹಾಕಿ ಇದನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಹಾಗೆ ಮುಚ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡಿ, ಬೆಂದಿರುತ್ತೆ. ನೆಕ್ಸ್ಟ್ ಈಗ ನಾವು ಪರೋಟ ಹೋಗೋಣ ಬನ್ನಿ. ಇದು ಹಾಗೆ ಇರ್ಲಿ, ಕರಿ ರೆಡಿ ಆಗಿದೆ. ಇಷ್ಟೇ. ಪರೋಟ ನೋಡೋಣ. ಈಗ ಇದು ಸುಮಾರು ಒಂದು 10ರಿಂದ 15 ನಿಮಿಷ ನೆಂದಿದೆ. ಮತ್ತೆ ನಾನು ಚೇಂಜ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನ ಮೇಲೆ ಕೆಳಗೆ ಮಾಡಿದ್ದೀನಿ. ಸೊ ಈ ತರ ಉಂಡೆನ ಎತ್ಕೊಂಡು ಎಣ್ಣೆನೆಲ್ಲ ಬಗಸ್ಬಿಟ್ಟು, ಆ ಎಣ್ಣೆ ಯೂಸ್ ಕೂಡ ಮಾಡ್ಕೋಬಹುದು, ನಿಮ್ಗೆ ವೇಸ್ಟ್ ಆಗೋದಿಲ್ಲ. ಈ ತರ ಶೆಲ್ಫ್ ಮೇಲೆ ಕ್ಲೀನ್ ಮಾಡಿ ಶೆಲ್ಫ್ನ ಈ ತರ ತಟ್ಕೊಳ್ತಾ ಬನ್ನಿ. ಎಷ್ಟಗ್ಲ ಆಗುತ್ತೋ ಕೈಯಲ್ಲಿ ಅಷ್ಟಗ್ಲ ಫಸ್ಟ್ ತಟ್ಕೊಳ್ಳಿ. ಇದೇ ಮೇನ್. ನಮಗೆ ಹೇಗ್ ಪರೋಟ ಲೇಯರ್ಸ್ ಬರಬೇಕು ಅಂದ್ರೆ ಇದೇ ಮೇನು. ಸ್ವಲ್ಪ ಪೇಶನ್ಸ್ ಇಂದ ಮಾಡ್ಬೇಕಷ್ಟೇ. ಇದನ್ನ ಈ ತರ ಹೊಸ್ಕೊಳ್ತಾ ಬನ್ನಿ. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಹೊಸ್ಕೊಳ್ಳಿ. ನಾನಿಲ್ಲಿ ಈ ಮಟ್ಟಕ್ಕೆ ಹೊಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಮೇಲೆಲ್ಲ ಎಣ್ಣೆ ಸವರ್ಕೊಂಡಿದ್ದೀನಿ ನಾನು. ಈಗ ಒಂದ್ ಸೈಡ್ ಇಂದ ನಿಧಾನಕ್ಕೆ ನಾವ್ ಅದನ್ನ ದುಡ್ಡದ್ ಮಾಡ್ಕೋಬೇಕು. ಈ ತರ ಎಳಿತಾ ಬರ್ಬೇಕು. ಅದು ಹರಿತು ಅಂತ ಏನ್ ಇದ್ ಮಾಡ್ಬೇಡಿ, ಅದು ಹರಿದ್ರೂ ಪರವಾಗಿಲ್ಲ, ನಿಮ್ಗೆ ಚೆನ್ನಾಗೇ ಬರುತ್ತೆ ಪರೋಟ.
ಈ ತರ ಎಷ್ಟಾಗುತ್ತೋ ಅಷ್ಟನ್ನ ಹಿಂಗೆ ಉದ್ದಕ್ಕೆ ಎಳ್ಕೊಳ್ಳಿ. ಈಗ ಒಂದ್ ಸೈಡ್ ಇಂದ ನೋಡಿ ಈ ತರ ನಿಧಾನವಾಗಿ ಸುಮ್ನೆ ಈ ತರ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು, ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ನಾವು ಪೇಪರ್ನೆಲ್ಲ ಮಾಡ್ತಿದ್ವಲ್ಲ ಆಟ ಆಡುವಾಗ, ಆ ಟೈಪ್ ಅಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು. ನಾನು ಸ್ವಲ್ಪ ಕ್ಯಾಮ್ರಾ ಮುಂದೆ ತಗೊಳ್ತಾ ಇದ್ದೀನಿ ನೋಡಿ. ಆ ಸೈಡ್ ಈ ಸೈಡ್ ಏನ್ ಮಾಡಿ, ಬರೀ ಮಿಡಲ್ ಅಲ್ಲಿ ಮಾತ್ರ ಮಾಡ್ಕೊಂಡು ಹೋಗಿ, ಹೀಗೆ ಮಾಡ್ಕೊಂಡು ಹೋಗಿ ಒಂದೇ ಸಲ ಹೀಗೆ ಮೇಲೆ ಕೆತ್ತಿ. ಈ ತರ ಲೇಯರ್ 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 ಆಗಿ ಲೈನ್ಸ್ ಬಂದಿರುತ್ತೆ. ನೀವು ಇದನ್ನ ಸ್ವಲ್ಪ ಉದ್ದ ಎಳ್ಕೋಬಹುದು. ಈ ತರ ಎಷ್ಟು ಬೇಕೋ ಅಷ್ಟು ನಿಧಾನವಾಗಿ ಉದ್ದ ಎಡೀರಿ, ಕಿತ್ತೋಗ್ದಿರ ಹಾಗೆ. ಅದ್ ಕಟ್ ಆಗ್ಬಾರ್ದು ನಿಮಗೆ. ಮತ್ತೆ ಈ ತರ ನಿಧಾನವಾಗಿ ಹತ್ತತ್ರವಾಗಿ ರೋಲ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಲೈನ್ಸ್ ಕಾಣ್ಬೇಕು ಆ ತರ. ಈಗ ಆ ಕೊನೆದನ್ನ ಕೆಳಗಡೆಗೆ ಈ ತರ ಪ್ರೆಸ್ ಮಾಡಿ ಇಟ್ಬಿಡಿ. ಈಗ ಸೊ ನಾವು ಪರೋಟ ಮಾಡೋದಕ್ಕೆ ರೆಡಿ ಆಗಿದೆ ನೋಡಿ. ನಾನು ಈ ತರ ಮಾಡ್ಕೊಂಡಿದ್ದೀನಿ. ಇದನ್ನ ನೆನೆಯೋ ಅವಶ್ಯಕತೆ ಇಲ್ಲ, ನೀವು ಒಂದೊಂದೇ ಮಾಡ್ಕೊಂಡಾದ್ರೂ ಮಾಡ್ಬೋದು, ತುಂಬಾ ಈಸಿ. ಈ ತರ ಒಂದ್ ಪ್ಲೇಟ್ಗೆ ಎಣ್ಣೆ ಸವರ್ಕೊಳ್ಳಿ, ಶೆಲ್ಫ್ ಮೇಲೆ ಬೇಡ, ಪ್ಲೇಟಿಗೆ ಸವರ್ಕೊಳ್ಳಿ. ಈ ತರ ಮಾಡಿಟ್ಟಿರೋ ಪರೋಟನ ತಗೊಂಡು ಏನಾದ್ರೂ ಅದ್ ಬಿಟ್ಟಿದ್ರೆ ಮತ್ತೆ ಕೆಳಗಡೆಗೆ ತಳಗ ಅದನ್ನ ನೀಟಾಗಿ ಕೂರಿಸಿ, ಈ ತರ ನಿಮ್ಮ ಅಂಗೈಯಲ್ಲಿ ಮಾತ್ರ, ಬೆರಳಲ್ಲಿ ಬೇಡ, ಬರೀ ಅಂಗೈಯಲ್ಲಿ ಈ ತರ ಪ್ರೆಸ್ ಮಾಡ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪ್ರೆಸ್ ಮಾಡ್ಬೇಕು, ಹೊಸಿಬಾರ್ದು. ಈ ತರ ಅಗಲ ಮಾಡ್ತಾ ಹೋಗ್ಬೇಕು. ಬರೀ ಅಂಗೈ ಮಾತ್ರ ಯೂಸ್ ಮಾಡ್ಬೇಕು ನೀವಿಲ್ಲಿ. ನಾನು ಈ ತರ ಮಾಡಿಟ್ಕೊಂಡಿದ್ದೀನಿ. ಇಷ್ಟ ಅಗಲ ಇಷ್ಟು ದಪ್ಪ ಇರ್ಬೇಕಿದು, ತುಂಬಾ ತೆಳು ಮಾಡ್ಕೋಬೇಡಿ. ಈಗ ಇಲ್ಲಿ ಹೆಂಚ್ ಕಾಯ್ದಿದೆ ನನಗೆ ಹಾಕೋದಿಕ್ಕೆ. ಸೊ ನಾನು ನೋಡಿ ಈ ತರ ಹಾಕೊಂಡಿದ್ದೀನಿ. ಹಾಕ್ತಾ ಇದ್ದಂಗೆನೆ ಒಂದ್ ಸ್ವಲ್ಪ ಎಣ್ಣೆ ನೀವು ಹಾಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ನೀವು ಇದನ್ನ, ಯಾಕಂದ್ರೆ ನಾವು ದಪ್ಪ ಇದೆ ಇದು, ಸೊ ಒಳಗಡೆ ಎಲ್ಲ ಬೇಯಬೇಕು, ಮೈದಾ ಹಸಿಟ್ ಅಲ್ವಾ, ಅದಕ್ಕೋಸ್ಕರ. ಇಷ್ಟ ಆಗಿದ ತಕ್ಷಣ ಟರ್ನ್ ಮಾಡಿ, ಆ ಕಡೆನೂ ಅಷ್ಟೇ ಬೇಯಿಸ್ಕೊಳ್ಳಿ. ಈ ಸೈಡ್ ಅಲ್ಲಿ ಯಾವ ತರ ಬೇಯ್ದಿದ್ಯೋ ಆ ಸೈಡು ಅದೇ ತರ ಬೇಯಿಸ್ಕೊಳ್ಳಿ. ನಾನು ಈಗ ನೋಡಿ ಇಷ್ಟ ಆದ್ಮೇಲೆ ತುಂಬಾ ಪ್ರೆಸ್ ಮಾಡಿ ಅದನ್ನ ಬೇಯಿಸಿ. ಸೊ ಚೆನ್ನಾಗಿ ಉಬ್ಬುತ್ತೆ, ನಿಮ್ಗೆ ಅದು ಬಬಲ್ಸ್ ತರ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ ಪರೋಟ. ಈ ತರ ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ, ಒಳಗಡೆ ಎಲ್ಲ ಬೇಯುತ್ತೆ, ಮತ್ತೆ ಲೇಯರ್ ಬಿಟ್ಕೊಳ್ತಾ ಬರುತ್ತೆ ಆ ಕಾವ್ಗೆ. ಇಲ್ಲಿ ಪರೋಟ ರೆಡಿ ಆಗಿದೆ. ಇದನ್ನ ಬೆಂದಿದ ತಕ್ಷಣ ನೀವೇನ್ ಮಾಡ್ಬೇಕು ಅಂದ್ರೆ, ನೆಕ್ಸ್ಟ್ ಪರೋಟ ಒಂದ್ ಹಾಕಿ ಈ ಪರೋಟನ ಒಂದ್ ಪ್ಲೇಟ್ ಮೇಲೆ ಎತ್ಕೊಳ್ಳಿ. ಈ ತರ ಮಾಡ್ಬೇಕು ನೀವು. ಬಿಸಿ ಆಯ್ತು ಅಂದ್ರೆ ಬಟ್ಟೆ ಹಾಕೊಂಡ್ ಮಾಡಿ, ಆ ತರ ಒಟ್ಟಿಗೆ ಕೈಯಲ್ಲಿ ಈ ತರ ಮಾಡಿದ್ರೆ ಸೊ ಲೇಯರ್ಸ್ ನಿಮಗೆ ಬೇಗ ಬಿಟ್ಕೊಳ್ಳುತ್ತೆ, ಮತ್ತೆ ಮೆತ್ತಗಿರುತ್ತೆ. ಎಷ್ಟೇ ಹೊತ್ತಾದ್ರೂ ಗಟ್ಟಿ ಆಗೋದಿಲ್ಲ, ನಾರ್ ಆಗೋದಿಲ್ಲ. ನೋಡಿ ಎಷ್ಟು ಲೇಯರ್ಸ್ ಬಂದಿದೆ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಕಾಯಿನ್ ಪರೋಟ ಅಂತ ಕರಿತೀನಿ ನಾನು ಇದನ್ನ. ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ನನಗೆ. ತುಂಬಾ ಚೆನ್ನಾಗಿರುತ್ತೆ, ಗ್ರೇವಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಕಾಯಿನ್ ಪರೋಟ ಅಂತ ಹೆಸರಿಟ್ಟಿದ್ದೀನಿ ನಾನು ಇದಕ್ಕೆ. ಸೊ ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ, ಶೇರ್ ಮಾಡಿ ಆದಷ್ಟು. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.